ಈ 5 ಡಾಕ್ಯುಮೆಂಟ್ಸ್ ಕೊಡಿ, ನಾನು ನಿಮಗೆ 2,000 ಕೊಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್. ಹೌದು, ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಿ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಇದು. ಸೊ ಬಹಳ ಮಹಿಳೆಯರು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟು ಬಂದ್ಬಿಟ್ಟಿದ್ರಿ, ಆದ್ರೆ ಅದು ಅರ್ಜಿ ಸಬ್ಮಿಟ್ ಆಗಿಲ್ಲ. ಸೊ ಅರ್ಜಿ ಸಬ್ಮಿಟ್ ಆಗಬೇಕು. ನಿಮಗೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ 20,000 ರಿಂದ 30,000 ಸಹಜವಾಗಿ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಸೊ ಅಷ್ಟು ದುಡ್ಡನ್ನ ಕಂಪ್ಲೀಟ್ ಆಗಿ ಯಾವುದೇ ಒಂದು ಕಂತನ್ನ ಮಿಸ್ ಮಾಡದೆ ಪಡ್ಕೊಳ್ಬೇಕು ಅಂದ್ರೆ ಈ ವಿಡಿಯೋ ನೋಡಲೇಬೇಕು. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಎಲ್ಲಿ ಹೋಗಿ ಕೊಡಬೇಕು? ನಾನು ತಮ್ನಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಕೊಡಬೇಕು ಅಂತ. ಹೌದು, ಅಲ್ಲೇ ಹೋಗಿ ಕೊಡಬೇಕು. ಆದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಯಾವ ರೀತಿಯಾಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಬೇಕು, ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ, ಸೊ ಇದೆಲ್ಲರದ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನನ್ನ ಆಶಯ ಏನಪ್ಪಾ ಅಂದ್ರೆ, ಸೊ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಆಗಿ ಸರ್ಕಾರದಿಂದ ನೀವು ಪಡ್ಕೊಳ್ಬೇಕು. ಅದೇ ಇಂಪಾರ್ಟೆಂಟ್ ನಮಗೆ ಈಗ. ಯಾಕಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಅವಾಗ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಆಗಿ ಜಮಾ ಮಾಡ್ತಾರೆ. ನೀವು ಗಮನಿಸಿರಬಹುದು, ಯಾವಾಗ ಎಲೆಕ್ಷನ್ ಸಮೀಪ ಬಂದಿದ್ದಾವೋ, ಈಗ ಉದಾಹರಣೆಗೆ MP ಇಲೆಕ್ಷನ್ ಆಯಿತು. ಸೊ ಆ ಸಂದರ್ಭದಲ್ಲಿ ಏನಾಯ್ತು, ನಿಮಗೆ ಒಂದೇ ತಿಂಗಳಲ್ಲಿ ಕೇವಲ 15 ದಿನದಲ್ಲಿ 2 ರಿಂದ 3 ತಿಂಗಳ ಹಣ ಜಮಾ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಅವಾಗ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಆಗಿ ಜಮಾ ಮಾಡ್ತಾರೆ ಮತ್ತು ಯಾವುದೇ ಕಂತುಗಳನ್ನ ಪೆಂಡಿಂಗ್ ಉಳಿಸೋದಿಲ್ಲ. ಸೊ ಎಲ್ಲ ಕಂತುಗಳು ನೀವು ಪಡ್ಕೊಳ್ಬೇಕು. ನಿಮಗೆ ಒಂದಿಷ್ಟಾದ್ರೂ ಹೆಲ್ಪ್ ಆಗುತ್ತೆ. 20,000 ದಿಂದ 30,000 ಇದು ಸಾಮಾನ್ಯವಾದ ವಿಚಾರವಲ್ಲ. ಅದರಿಂದ ನೀವು ಬಹಳಷ್ಟು ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. ಎಲೆಕ್ಷನ್ ಇನ್ನು 1 ವರ್ಷ ಇದೆ ಅಂದ್ರೂ ಸಹಿತ ಇಲ್ಲಿಂದನೇ ಕ್ಲಿಯರ್ ಆಗಿ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಏನ್ ವೆರಿಫಿಕೇಶನ್ ಆಗ್ತಾ ಇದೆಯಲ್ಲ, ಸೊ ಈ ವೆರಿಫಿಕೇಶನ್ ನಲ್ಲಿ ನೀವು ಪಾರಾದ್ರೆ ಸಾಕು. ಬರೀ ಅರ್ಜಿಯನ್ನ ಸರಿಯಾಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕಂತುಗಳನ್ನ ಜಮಾ ಮಾಡಿಬಿಡ್ತಾರೆ. ಸೊ ಈ ಪರಿಶೀಲನೆ, ಈ ವೆರಿಫಿಕೇಶನ್, ಪರಿಷ್ಕರಣೆ, ಹೊಸದಾಗಿ ಅರ್ಜಿ, ಇದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಅರ್ಜಿ ಸಲ್ಲಿಸಿರುವವರು, ಮೃತಪಟ್ಟವರು, 2-2, 3-3 ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದಂತವರು, ಇದರೆಲ್ಲದರಲ್ಲಿ ಎಲ್ಲರನ್ನು ಕೂಡ ತೆಗೆದಾಕಿ ಎಲಿಜಿಬಲ್ ಇದ್ದಂತವರನ್ನ ಮಾತ್ರ ಇಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ನೀವು ಅರ್ಹತೆ ಹೊಂದಿದ್ದೀರಾ ಬಿಟ್ಟಿದ್ದೀರಾ ಅದನ್ನ ಸರ್ಕಾರ ಡಿಸೈಡ್ ಮಾಡುತ್ತೆ. ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಿ ಅಂತ ನಿಮಗ್ ಕನ್ಫರ್ಮ್ ಇದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ, ಅರ್ಜಿಯನ್ನ ಸಲ್ಲಿಸಿ. ಹಾಗಾದ್ರೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವ ಡಾಕ್ಯುಮೆಂಟ್ಸ್ ಗಳು ನಿಮ್ಗೆಲ್ಲ ವಿಷಯವನ್ನ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಈಗ ಬೇರೆ ಬೇರೆ ವಿಡಿಯೋಸ್ ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರಬಹುದು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡು ಮತ್ತು ಮೊಬೈಲ್ ಸಂಖ್ಯೆ, ಇವುಗಳನ್ನ ಮಾತ್ರ ನೀವು ತಿಳ್ಕೊಂಡಿರ್ತೀರಿ. ಇನ್ನೊಂದು ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವೋಟರ್ ID. ಈ ವೋಟರ್ ID ಯನ್ನ ಹೊರತುಪಡಿಸಿ ಇನ್ನೊಂದು ಡಾಕ್ಯುಮೆಂಟ್ಸ್ ಇದೆ. ಅದು ಯಾವುದಂದ್ರೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಆ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನೀವು ಅರ್ಜಿ ಸಬ್ಮಿಟ್ ಮಾಡ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ನೀವು ಮೊದಲ ಬಾರಿಗೆ ಅರ್ಜಿ ಸಲ್ಲಿಸಿದ್ರಿ, ಅವಾಗಿನಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದುಡ್ಡು ಪಡ್ಕೊಂಡ್ರಿ. ಇನ್ಮೇಲಿಂದ ದುಡ್ಡು ಪಡ್ಕೊಳ್ಬೇಕಂದ್ರೆ ಮೊದಲ ಬಾರಿ ಅರ್ಜಿ ಸಲ್ಲಿಸಿರುವಂತಹ ಮಂಜೂರಾತಿ ಪತ್ರವನ್ನ ನೀವು ತರಬೇಕಾಗತ್ತೆ. ಹೌದು, ಪರ್ಮಿಷನ್ ಆಗಿದ್ದ ಹಾಗೆ ಅದು. ನೀವು ಗೃಹಲಕ್ಷ್ಮಿಗೆ ಮೊದಲು ಅರ್ಜಿ ಸಲ್ಲಿಸಿದ್ರಿ, ಅದರಿಂದ ನೀವು ಅರ್ಹತೆ ಹೊಂದಿದ್ರಿ, ಅದರಿಂದಾಗಿ ಈಗೂ ಕೂಡ ನೀವು ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಅನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಆಗತ್ತೆ. ಮೊದಲಿಗೆ ಅರ್ಜಿ ಸಲ್ಲಿಸಿದವರು ಈಗ ನೀವು ಗ್ರಾಮ ಒನ್, ಕರ್ನಾಟಕ ಒನ್ಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅಲ್ಲಿ ಸಲ್ಲಿಸಬಹುದು. ಇಲ್ಲ, ನೀವು ಮೊದಲು ಅರ್ಜಿ ಸಲ್ಲಿಸಿದ್ದೀರಿ ಅಂದ್ರೆ ಈಗ ನೀವು ಏನ್ ಮಾಡ್ಬೇಕು, ಆ ಒಂದು ಪ್ರಮಾಣ ಪತ್ರವನ್ನ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ರೇಷನ್ಸ್ ಕಾರ್ಡ್ ಅನ್ನ ಒಂದು ಕೊಡಿ ಸಾಕು ಅವರಿಗೆ. ಅದರ ಆಧಾರದ ಮೇಲೆ ನಿಮಗೊಂದು ಪತ್ರವನ್ನ ಕೊಡ್ತಾರೆ. ಅದರಲ್ಲಿ ನೀವು ಮೊದಲು ಅರ್ಜಿ ಸಲ್ಲಿಸಿರುವ ಒಂದು ಪತ್ರ ಇದ್ದ ಹಾಗಿರತ್ತೆ ಅದು. ಸೊ ನಿಮ್ಮ ಅರ್ಜಿ ನಮೂನೆ ಇರುತ್ತೆ, ಅದು ನೀವು ಅರ್ಜಿ ಸಲ್ಲಿಸಿದ್ರಿ ಎನ್ನುವಂತಹ ಒಂದು ಸಬ್ಮಿಟ್ ಲೆಟರ್ ಇರುತ್ತೆ. ಸೊ ನಿಮಗೆ ಪರ್ಮಿಷನ್ ಸಿಕ್ಕಿದೆ, ನಿಮಗೆ ದುಡ್ಡನ್ನ ನಾವು ಜಮಾ ಮಾಡ್ತಾ ಇದೀವಿ ಸರ್ಕಾರದವರು ಅಂತ ಒಂದು ಡೀಟೇಲ್ಸ್ ಆ ಒಂದು ಪತ್ರದ ಮುಖಾಂತರ ತಿಳಿಯುತ್ತೆ. ಆ ಒಂದು ಪತ್ರವನ್ನ ನೀವೇನ್ ಮಾಡ್ಬೇಕು, ರೇಷನ್ಸ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಮೊಬೈಲ್ ಸಂಖ್ಯೆ, ಅದಕ್ಕೆ OTP ಬರೋದಿಲ್ಲ, ಆದ್ರೂ ಎಮರ್ಜೆನ್ಸಿಗೆ ಇಟ್ಕೊಡಿ. ಯಾಕಂದ್ರೆ ಇದು ಆಫ್ಲೈನ್ ನಲ್ಲಿ ಅರ್ಜಿ ಅಂತಾನೆ ಹೇಳಬಹುದು. ಕೇವಲ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟು ಬರೋದಿದೆ. ಅದಕ್ಕೋಸ್ಕರ ನೀವು ಹೊಸದಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಂತೇನಿಲ್ಲ. ಇನ್ನು ಯಾರು ಮೊದಲು ಅರ್ಜಿ ಸಲ್ಲಿಸಿಲ್ಲ,
ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ ಕೂಡ ನೀವು ಹೊಸದಾಗಿ ಅರ್ಜಿನೇ ಸಲ್ಲಿಸಿಲ್ಲ ಅಂದ್ರೆ ಈಗ ಗ್ರಾಮವನ್ ಕರ್ನಾಟಕವನ್ಗಳಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ಆ ಪತ್ರವನ್ನ ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರ ಅಥವಾ ಆಶಾ ಕಾರ್ಯಕರ್ತೆಯರ ಕೈಯಲ್ಲಿ ಕೊಡಬೇಕಾಗತ್ತೆ. ಅವರು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ, ಅದನ್ನ ಮೇಲಧಿಕಾರಿಗಳಿಗೆ ಕಳುಹಿಸುವಂತಹ ಕೆಲಸ ಮಾಡ್ತಾರೆ. ಸೊ ಈ ರೀತಿ ಪ್ರೊಸೆಸರು ಈಗ ಗೃಹಲಕ್ಷ್ಮಿಯಲ್ಲಿದೆ. ಸೊ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಅರ್ಜಿ ಹೇಗೆ ಸಲ್ಲಿಸೋದು ಅಂತ. ನಾನು ಈಗಾಗಲೇ ಒಂದೆರಡು ವಿಡಿಯೋದಲ್ಲಿ ಅದನ್ನ ತಿಳಿಸಿದ್ದೀನಿ. ಬಹಳ ಮಹಿಳೆಯರು ಇದರ ಬಗ್ಗೆ ಕನ್ಫ್ಯೂಸ್ ಆಗಿದ್ರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈಗಾಗಲೇ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ರೆ ಅದು ಅರ್ಜಿ ಸಬ್ಮಿಟ್ ಆಗಿರೋದಿಲ್ಲ. ನಾವು ಕೊಟ್ಟು ಬಂದಿದೀವಿ, ನಮಗ್ ಮುಂದಿನ ದಿನಗಳಲ್ಲಿ ದುಡ್ಡು ಬರುತ್ತೆ ಅಂತ ಕಾಯ್ತಾ ಕೂತ್ರೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಈಗ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ಕಡ್ಡಾಯ. ಇದನ್ನ ಖುದ್ದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಾರಂತ ಅನ್ಕೊಂಡ್ಬಿಡಿ. ಯಾಕಂದ್ರೆ ಈ ರೀತಿ ಬಹಳಷ್ಟು ಮಹಿಳೆಯರು ಕೂಡ ಈಗಾಗಲೇ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಂದಿದ್ದಾರೆ. ಅವರ ಅರ್ಜಿ ಸಬ್ಮಿಟ್ ಕೂಡ ಆಗಿದೆ. ಯಾರು ಡಾಕ್ಯುಮೆಂಟ್ಸ್ ಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟು ಬರ್ತೀರಿ ಅವರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ದುಡ್ಡು ಬರೋದು, ಇದಂದ್ರೂ ಖಚಿತ. ಸೊ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ ಅಂದ್ರೆ ಕೊಡಿ, ಬೇಸತ್ತು ಹೋಗ್ಬೇಡಿ. ನಮಗೆ ನಿನ್ ಬೇಡ ದುಡ್ಡು, ಸುಮ್ನೆ ಎಷ್ಟಂತ ಓಡಾಡೋದು, ಎಷ್ಟಂತ ಸರದಿ ಸಾಲ ಹಚ್ಚೋದು, ಅಲ್ಲೆಲ್ಲವೂ ಕೂಡ ಸರದಿ ನಿಲ್ಲುವಂತಹ ಅವಶ್ಯಕತೆ ಇಲ್ಲ. ಅವರ ಏರಿಯಾದಲ್ಲಿರ್ತಕ್ಕಂತಹ ಮಹಿಳೆಯರು ಅವರ ಏರಿಯಾದಲ್ಲಿ ಕೊಡ್ತಾರೆ. ನಿಮ್ಮ ಏರಿಯಾದಲ್ಲಿ ಇದ್ರೆ ಅಂಗನವಾಡಿ ಕೇಂದ್ರಗಳು, ನೀವು ಅಲ್ಲಿ ಕೊಡಿ. ಹೀಗಾಗಿ ಅಲ್ಲಿ ನೀವು ವೇಟ್ ಮಾಡಬೇಕು, ನಾವು ಲೈನ್ ಹಚ್ಬೇಕು. ಹೀಗಾಗಿ 1 ಗಂಟೆ ಅಥವಾ 2 ಗಂಟೆ ಡಿಲೇ ಆಗತ್ತೆ. ಈ ರೀತಿ ಏನಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಜೆರಾಕ್ಸ್ ತೆಗೆದುಕೊಳ್ಬಹುದು, ಆ ಒಂದು ಅರ್ಜಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಿ, ಅದನ್ನ ಸಬ್ಮಿಟ್ ಮಾಡಿ, ಮುಗಿದೋಯ್ತು. ಇಷ್ಟೇ ಕೆಲಸ. ಸೊ ಮೊದಲಿನ ಹಾಗೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಸರದಿ ಸಾಲ್ ಗ್ರಾಮವನ್ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನಿಂತ್ಕೊಳ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಾಡಿದ್ರೆ ನೀವು ಅರ್ಜಿ ಸಲ್ಲಿಸಿದ ಹಾಗೆ. ಸೊ ಯಾರು ಕೂಡ ಬೇಸತ್ತು ಹೋಗ್ಬೇಡಿ. 1 ಗಂಟೆಯ ಕೆಲಸ 20 ರಿಂದ 30 ಸಾವಿರ ರೂಪಾಯಿ ನಿಮಗೆ ಲಾಭ. ಅದನ್ನ ಪಡ್ಕೊಳ್ಬೇಕಂದ್ರೆ ಇದನ್ನ ಮಾಡ್ಲೇಬೇಕು. ಸೊ ಅದಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯರು ಎಲ್ಲರೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ದಯಮಾಡಿ ಲೈಕ್ ಮಾಡ್ಲಿಲ್ಲ ಅಂದ್ರೆ ಬಿಟ್ಟಿರಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ಇನ್ನು ಇದರ ಜೊತೆಗೆ ಈ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ ತಕ್ಷಣವೇ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ 31 ಹಾಗೂ 32ನೇ ಕಂತಿನ ಹಣವು ಕೂಡ ಜಮಾ ಆಗಲಿದೆ. ಅದು 31ನೇ ಕಂತಂದ್ರೆ ಏಪ್ರಿಲ್ ತಿಂಗಳ ಹಣ. ಸೊ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ, ಮಾರ್ಚ್ ತಿಂಗಳ ಹಣದವರೆಗೆ. 31 ಏಪ್ರಿಲ್, 32 ಮೇ, ಈ 2 ತಿಂಗಳ ಹಣವನ್ನ ಈಗ ಸದ್ಯದಲ್ಲಿ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡಲಿದ್ದಾರೆ. ಮತ್ತು ಜೂನ್ ತಿಂಗಳದು ಕೂಡ ಪೆಂಡಿಂಗ್ ಉಳಿದಿದೆ. ಜೊತೆಗೆ ಜುಲೈ ಇನ್ನೇನು ಮುಗಿಲಿಕ್ಕೆ ಬಂತು, ಅರ್ಧಕ್ಕರ್ಧ ಮುಗಿದೋಗಿದೆ. ಈಗ ಏಪ್ರಿಲ್ ಮೇ ಜಮಾ ಮಾಡೋದ್ರ ಒಳಗಾಗಿ ಈ ಜುಲೈ ಕೂಡ ಮುಗಿದೋಗುತ್ತೆ. ಅದಕ್ಕಾಗಿ ಸೊ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸುಮಾರು 3 ರಿಂದ 4 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಉಳಿದ ಹಾಗಾಗಿದೆ. ಅವೆಲ್ಲವೂ ಕೂಡ ಸತತವಾಗಿ ಕ್ಲಿಯರ್ ಮಾಡುವಂತಹ ಎಲ್ಲ ನಿರೀಕ್ಷೆಯೂ ಕೂಡ ಇದೆ. ಸೊ ಅದಕ್ಕಾಗಿ ವರಿ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ. ಸೊ ಏನೇ ಪ್ರಶ್ನೆಗಳು, ಕ್ವಶನ್ಸ್ ಗಳು, ಡೌಟ್ಸ್ ಗಳು ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.